ನೀವು ದೇವ್ರ ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಹಿಂಗೆ ಕೇಳ್ತಾರೆ ಸ್ವಾಮಿ ಅಂತಂತೀರೇನ? ದೇವ್ರ ಗುಡಿಗೆ ನೀವು ಹೋಗೋ ಅವಶ್ಯಕತೆ ಇಲ್ಲ. ಯಾವಾಗ ಅಂತಂದ್ರೆ ನೀವು ಧರ್ಮದಿಂದ, ಆಚಾರ ವಿಚಾರದಿಂದ, ನೀತಿಯಿಂದ ನಡೆದ್ರಿ ಅಂತಂದ್ರೆ ನೀವು ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ದೇವರೇ ನಿಮ್ಮ ಬಳಿ ಬರ್ತಾನೆ. ಕೇಳಿದ್ರಿಲ್ಲೋ? ಸ್ವತಃ ಲಿಂಗಪ್ಪನೇ ಬಂದಿಲ್ಲೋ? ಕಾರಣ ನಾವು ಕುದುರೆಗೇಡಿ ಗುಣ ಮಾಡ್ತೀವಿ, ದೇವರೇ ಚಂದ ಮಾಡ್ಯಪ್ಪ ಅಂತ ದೇವ್ರ ಮುಂದೆ ಹೋಗಿ ಕೈ ಜೋಡಿಸ್ತೀವಿ. ಅವ ಅಂತಾನ ಮಾಡಿದ್ದಣ್ಣ ಮಾರಾಯ, ನಾ ಏನು ಮಾಡ್ಯಪ್ಪ, ನೀ ಏನು ಮಾಡಿದ್ದು ಅದನ್ನ ನೀ ಭೋಗಿಸ್ತಿ ಅಂತಾನವ ದೇವರ. ಅದಕ್ಕಾಗಿಯೇ ಜೀವನದೊಳಗೆ ಭಯ ಭಕ್ತಿ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ. ಭಕ್ತಿಯಿಂದ ನಡೆಯುವಂಥದ್ದು ಮುಖ್ಯ ಕರ್ತವ್ಯ ಅದ. ಭಕ್ತಿಗೆ ಇದಕ್ಕೇನು ರೊಕ್ಕ ಹತ್ತಂಗಿಲ್ಲ, ರೂಪಾಯಿ ಹತ್ತಂಗಿಲ್ಲ. ಮತ್ತು ಏನು ಹತ್ತದ್ರಿ ಸ್ವಾಮಿ ಅಂತಂದ್ರೆ ನಿಮ್ಮ ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಒಂದ ಹತ್ತೈತಿ. ನೀವು ಏನಾರು ದಂಧೆ ಮಾಡಗತ್ರಿ ಅಂತಂದ್ರೆ ರೊಕ್ಕ ರೂಪಾಯಿ ಬೇಕಾಗ್ತೈತಿ. ಆದರೆ ಭಕ್ತಿ ಮಾಡೋಕೆ ನಿಮ್ಮ ಮನಸ್ಸು ಒಂದೇ ಬೇಕು. ಅದಕ್ಕೆ ಹೇಳ್ತಾರೆ ಅವರು, ಶತೇಷು ಜಾಯತೆ ಶೂರ ಸಹಸ್ರೇಷು ಪಂಡಿತ ದಶಸಹಸ್ರೇಷು ವಕ್ತಾ ಪುರುಷ ದಾತಾ ಭವತಿ ನವಾನಂತ. ಸುಭಾಷಿತಕಾರರು ಹೇಳ್ತಾರೆ, ಶತೇಷು ಜಾಯತೆ ಶೂರ ಅಂದ್ರೆ 100 ಮಂದಿಯೊಳಗೆ ಒಬ್ಬವ ಶೂರ ಮನುಷ್ಯ ಇರ್ತಾರಂತ, ಧೈರ್ಯಶಾಲಿ ಇರ್ತಾನಂತ. ಯಾಕೆ ಎಲ್ಲರೂ ಧೈರ್ಯಶಾಲಿ ಇರಂಗಿಲ್ಲ ಏನ್ರಿ? ಇರಂಗ ಇಲ್ಲ. 100 ಮಂದಿಯೊಳಗೆ ಒಬ್ಬವನೇ ಧೈರ್ಯಶಾಲಿ ಇರ್ತಾನೆ. ಶತೇಷು ಜಾಯತೆ ಶೂರ ಸಹಸ್ರೇಷು ಪಂಡಿತ, 1000 ಮಂದಿಯೊಳಗೆ ಒಬ್ಬ ಪಂಡಿತ ಇರ್ತಾನಂತ. ಎಲ್ಲರೂ ಪಂಡಿತರು ಇರಂಗಿಲ್ಲ. ಇನ್ನು ದಶಸಹಸ್ರೇಷು ವಕ್ತಾ ಪುರುಷ ಅಂದ್ರೆ 10,000 ಮಂದಿಯೊಳಗೆ ಒಬ್ಬವ ಚೆನ್ನಾಗಿ ಸರಿಯಾಗಿ ಮಾತನಾಡುವವನು ಸಿಗ್ತಾನಂತ. ಯಾಕ್ರಿ ಸ್ವಾಮಿ ನಮಗೇನು ಮಾತಾಡೋಕ್ಕೆ ಬರಲ್ಲ ಅಂತ ತಿಳ್ಕೊಂಡ್ರೇನ? ನಿಮ್ಮ ಮಾತು ಹೆಂಗಿರ್ತಾವೆ ಗೊತ್ತೇನ್ರಿ? ನೀವು ಮಾತಾಡೋಕ್ಕೆ ಚಾಲು ಮಾಡಿದ್ರಂದ್ರೆ ಅವು ಮನೆಗಳು 2-3 ಆಗಬೇಕು. ಮನೆ 1-3 ಬಾಗಿಲು ಹಾಕ್ಕೊಂಡಿರ್ತಾವೆ ನಿಮ್ಮ ಮಾತುಗಳು. ಯಾಕಂದ್ರೆ ನೀವು ಮಾತಾಡೋದು ಹಂಗೆ, ರೀತಿನ ಹಂಗೆ ಐತಿ. ಚುಚ್ಚು ಮಾತಾಡೋದು, ಮನಸ್ಸು ಒಡಕಾಗುವಂಗೆ ಮಾತಾಡೋದು, ಈ ರೀತಿ ಮಾತಾಡೋದ್ರಲಿಂತ ಏನಾಕ್ಕಾವು ಅಂತ ಕೇಳಿದ್ರೆ ಅವ್ರಿಗೆ ಮಾತಾಡೋದು ಅನ್ನಂಗಿಲ್ಲ. ಒಂದು ಊರಾಗ ಹಿಂಗೆ ಆಗಿತ್ತು. 3 ಮಂದಿ ಸ್ವಸ್ಥ್ಯರು ಬಂದಿದ್ರು ಮನೆಗೆ. ವಯಸ್ಸಾಗಿತ್ತು ಅಪ್ಪಗೆ. ವಯಸ್ಸಾದ ಬಳಿಕ ಬೀಗರು ಬರ್ತಾರೆ ರೀ. ಈ ಬೀಗರಲ್ರಿ, ಒಳಗಿನ ಬೀಗರು ಬರ್ತಾರೆ. ಯಾರು ಗೊತ್ತೇನ್ರಿ? ದಮ್ಮ ಕೆಮ್ಮ. ಅದಕ್ಕೆ ಎಲ್ಲೆಲ್ಲಿ ಎದ್ದು ಹೋಗಲಿ ಅಂಥೇಳಿ ಬಾಗಿಲು ಹೊಸ್ತನ ಮೇಲೆ ಕುಂತಿದ್ದ. ಇವ್ರು 3 ಮಂದಿ ನೀರು ತರಕ್ಕೆ ಹೊಂಟಿದ್ರು. ಆವಾಗ ದೊಡ್ಡ ಸೊಸಿ ಅಂದಳು, ಜಾಡ್ಸಿ ಗೀಡ್ಸಿ ಒದ್ದ ಬಾಜು ಸರಿದುಕೊಂಡ್ರು, ನೀರು ತರ್ಲಕತ್ತಿದ್ವು ಅಂದಳಕಿ ದೊಡ್ಡ ಸೊಸಿ. 2ನೇದಕ್ಕಂದಳು, ನೀರು ತರ್ಲಕತ್ತಿದ್ದೆವು, ಕಾಲು ಹತ್ತವ ಬಾಜು ಸರಿದುಕೊಂಡ್ರು ಅಂದಳು. 3ನೇದಕ್ಕಂದಳು, ಮಾವ ಒಂದು ಜರ ಸರಿದುಕೊಂಡ್ರಿ, ನೀರು ತರ್ಲಿಕತ್ತೀವಿ ಅಂದಳು. ಯಾರು ಪಾಡ್ರಿ? 3 ಮಂದಿದ ಅರ್ಥ ಏನದ? ನೀರು ತರ್ಲಗತ್ತಿದ್ದೆವು, ಸರಿದುಕೊಂಡ್ರಿ, ಇದು ಅರ್ಥ ಹೌದಲ್ಲೋ? ದೊಡ್ಡಾಗ ಸೊಸಿ ಜಾಡ್ಸಿ ಗೀಡ್ಸಿ ಒದ್ದ ಬಾಜು ಸರಿದುಕೊಂಡ್ರೆ ಹೆಂಗದ? ನೀವು ಆಡುವಂತಹ ಮಾತುಗಳು ಈ ರೀತಿ ಇರ್ತವೆ. ಈ ರೀತಿ ಇರೋದ್ರಲ್ಲಿಂತ ಏನಾಗ್ತದ ಅಂತ ಕೇಳಿದರೆ ದ್ವೇಷ ಚಾಲು ಆಗ್ತೈತಿ, ಜಗಳ ಚಾಲು ಆಗ್ತೈತಿ. ಅದಕ್ಕಾಗಿ ನಾವು ಏನು ಮಾತಾಡಬೇಕು ಅಂತ ಕೇಳಿದ್ರೆ, ನಾವು ಮಾತನ್ನು ಆಡಿದ್ರೆ ಒಂದು ನಮಗೆ ಒಳ್ಳೆಯದಾಗಬೇಕು, ಇಲ್ಲ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು. ಅದಕ್ಕೆ ಹೇಳಿದ್ರಲ್ಲ ಬಸವಣ್ಣವ್ರು ಏನಂತ? ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಹೇಳಿದ್ರಲ್ಲ ಬಸವಣ್ಣನವರು. ಅದಕ್ಕಾಗಿಯೇ ದಶಸಹಸ್ರೇಷು ವಕ್ತಾ ಪುರುಷ. ಇನ್ನು ಲಾಸ್ಟ್ ಕೊನೆಯದು ಯಾವುದು ಅಂತಂದ್ರೆ ದಾತಾ ಭವತಿ ನವಾನಂತ. ಅಂದ್ರೆ ದಾನ ಮಾಡುವವರನ್ನು ಸಿಗುವುದು ಬಹಳ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡಿ, ನಾವು ಯಾಕೆ ಈ ರೀತಿ ದಾನ ಮಾಡಿರಿ, ಧರ್ಮ ಮಾಡಿರಿ, ನೀತಿಯಿಂದ ನಡ್ರಿ, ಆಚಾರ ವಿಚಾರ ನಡ್ರಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಿಮ್ಮ ಸುಖಕ್ಕಾಗಿಯೇ. ಲಕ್ಷದಾಗ ತಗೋರಿ, ನೀವು ನಿಮ್ಮ ಮನೆಯೊಳಗೆ ಹಿಂದಕ್ಕಿನ ಹಿರಿಯರು ರೊಕ್ಕ ರೂಪಾಯಿ ಎಲ್ಲ ಗಳಿಸ್ಯಾರ, ಸಾಯುವಾಗ ತೊಗೊಂಡು ಹೋಗ್ಯಾರೇನ್ರಿ? ಇಲ್ಲ, ಹೌದಲ್ಲ? ನಾ ಹೇಳ್ತೀನಿ ಕೇಳ್ರಿ. ನೀವು ಸಾಯುವಾಗ ನೀವು ಗಳಿಸಿದ ರೊಕ್ಕ ನಿಮ್ಗೆ ಒಯ್ಯಾಕೆ ಬರ್ತೈತಿ. ಇದು ಹೆಂಗೆ ಒಯ್ತಾರೆ ರೀ ಸ್ವಾಮಿ? ನಮ್ಮೆಲ್ಲ ಮುದುಕರೆಲ್ಲ ಸತ್ತು ಹೋಗ್ಯಾವ, ಏನೂ ತೊಗೊಂಡು ಹೋಗಿಲ್ಲ,
ಲಾಸ್ಟಿಗೆ ಮತ್ತೆ ಮಾಂಜರ್ ಪಾಠದಾಗ ಹೊಚ್ಚಿನೇ ಮಣ್ಣಾಗ ಒತ್ತ್ಯಾರ. ಮತ್ತಿನ್ನು ನೀವು ಸಾಯಾಳಿಗೆ ತೊಗೊಂಡು ಒಯ್ಯಾಕೆ ಬರ್ತದೆ ಅಂತಿರಲ್ಲ, ಅದು ಹ್ಯಾಂಗ ಅಂತಂದ್ರೆ ಲಕ್ಷದಾಗ ತಗೋರಿ. ಈ ಬ್ಯಾಂಕ್ಗಳ್ದೊಳಗೆ ರೊಕ್ಕ ನೀವು ಕಟ್ಟಿದ್ರಿ ಅಂತಂದ್ರೆ ಚಲೋ ಬ್ಯಾಂಕ್ರ್ಯಾ, ಮತ್ತು ಇವೆಲ್ಲ ಡೂಪ್ಲಿಕೇಟ್ ಬ್ಯಾಂಕ್ ಇದ್ದು ಅಂದ್ರೆ ಆಯಿತು, ಅವು ಒಂದು ಥೋಡೆ ದಿನದಾಗ ದಿವಾಳಿ ಹೇಳ್ತಾವೆ ಅವು. ಹಾಗಿಲ್ಲ, ಚಲೋ ಬ್ಯಾಂಕ್ ಒರಿಜಿನಲ್ ಬ್ಯಾಂಕ್ ಇದ್ದು ಅಂದ್ರೆ ಆ ಬ್ಯಾಂಕಿಗೆ ನೀವು ರೊಕ್ಕ ಕಟ್ಟಿದ್ರಿ ಅಂತಂದ್ರೆ ಅವ್ರು ರೊಕ್ಕ ಹೊಳಗೆ ಕೊಡ್ತಾರೋ ಏನು ಕೊಡಲ್ಲೋ? ಕೊಡ್ತಾರಿಲ್ಲ ರೀ, ಕೊಡ್ತಾರೆ. ಯಾಕೆ ನಮ್ಮಲ್ಲಿ ಇಲ್ಲಿ ಹಿಪ್ಪರಿಗೊಳಗೆ ಫೈನಾನ್ಸ್ ಬ್ಯಾಂಕ್ ಒಳಗೆ ಬಕ್ಕೊಳ್ಳೋದಾವ. ಹೊಳೆ ಯಾರು ಕಟ್ತಾರೋ ಅವ್ರಿಗೆ ಕೊಡ್ತಾರೆ. ಏನು ಕಟ್ಟಿದವ್ರಿಗೆ ಕೊಡ್ತಾರೋ ಏನು ಕಟ್ಲಾರ್ದವ್ರಿಗೆ ಕೊಡ್ತಾರೋ? ಭಾಳ ಹುಷಾರದಾರೆ ಅವರು. ಯಾರು ಬ್ಯಾಂಕಿಗೆ ರೊಕ್ಕ ಕಟ್ಟಿರ್ತಾರೆ ಅವ್ರಿಗೆ ಅಷ್ಟೇ ಕೊಡ್ತಾರೆ, ಹೌದಲ್ರಿ? ಕಟ್ಲಾರ್ದವ್ರಿಗೆ ಕೊಡಂಗಿಲ್ಲ. ಏನು ಕಟ್ಲಾರ್ದವ್ರಿಗೂ ಕೊಡ್ತಾರೋ? ಕಟ್ಟೋರಿಗೆ ಕೊಡ್ತಾರಲ್ರಿ? ಹಾಂ, ಕಟ್ಟೋರಿಗೆ ಕೊಡ್ತಾರೆ. ಹಂಗೆ ನೀವು ಮನುಷ್ಯರಾಗಿ ಹುಟ್ಟಿ ಬಂದ ಬಳಿಕ ಇಲ್ಲಿ ಒಂದು ಬ್ಯಾಂಕ್ ಅದ ನಿಮಗೆ. ಯಾವ ಬ್ಯಾಂಕ್ ಅದ ಅಂತ ಕೇಳಿದ್ರೆ ಧರ್ಮದ ಕಾರ್ಯಕ್ರಮದೊಳಗೆ ದಾನ ಅನ್ನುವಂಥದ್ದು ಒಂದು ಬ್ಯಾಂಕ್ ಅದ. ಆ ಬ್ಯಾಂಕ್ನ್ಯಾಗ ನೀವು ದಾನ ಧರ್ಮ ಮಾಡಿದ್ರಿ ಅಂತಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ಮುಂದಿನ ಜನ್ಮದೊಳಗೆ ದೊಡ್ಡ ಶ್ರೀಮಂತರ ಮಕ್ಕಳಾಗಿ ಹುಟ್ಟುತ್ತೀರಿ. ನೀವಂತಿರ್ತೀರಲ್ಲ, ಅಯ್ಯವ್ವಾ ಎಂಥದ್ದು ಮನೆ ಕಟ್ಸ್ಯಾರ, ಏನು ಸುದ್ದಿ, ಎಷ್ಟು ಶ್ರೀಮಂತರದಾರ, ಮನ್ಯಾಗ ಕಾರ್ ಗಾಡಿ, ಅದಕ್ಕೆ ಹಿಂದೆಲ್ಲ ಏನಂತೀರಿ? ಅವ್ರೇನೋ ಪುಣ್ಯ ಮಾಡ್ಯಾರ ಅಂತೀರಿಲ್ಲ? ಪುಣ್ಯ ಮಾಡ್ಯಾರ ಅಂತೀರಿಲ್ಲ? ಅಷ್ಟೇ ಯಾಕೆ, ಯಾರಿಗಾನ ಒಂದು ದೊಡ್ಡದೊಂದು ಹುಣ್ಣಾಗಿತ್ತು ಅಂತಂದ್ರೆ ಅಯ್ಯವ್ವ ಎಂಥ ಹುಣ್ಣಾಗ್ಯದ, ಅಯ್ಯವ್ವ ಏನು ಸುದ್ದಿ, ಏನು ಪಾಪ ಮಾಡ್ಯಾರೋ ಅಂತೀರಿಲ್ಲ? ಅಂತೀರಿಲ್ಲ? ಅದಕ್ಕೆ ನಾವು ಜೀವನದೊಳಗೆ ತಿಳಿಯಲಿ ಅಥವಾ ತಿಳಿಲಾರದೆ ಇರಲಿ ಪುಣ್ಯದ ಕಾರ್ಯ ಮಾಡೋದು ಕಲಿಬೇಕು. ಅದಕ್ಕೆ ಅರ್ಥ ಇಟ್ಟರು ಏನು? ಭಕ್ತಿ ಅಂತ. ಭಕ್ತಿ ಅಂತ. ಅದಕ್ಕೆ ಅಂತಹ ಭಕ್ತಿಯನ್ನು ಭಾಳ ಮಂದಿಗೆ ಗೊತ್ತದನಿಲ್ಲ. ಭಕ್ತಿ ಅಂದ್ರೆ ಎದಕ್ಕರೆ ಅಂತಾರ? ದೇವ್ರ ಗುಡಿಗೆ ನಮಸ್ಕಾರ ಹಾಕಿದ್ರೆ ಭಕ್ತಿ ಅಂತಾರೋ, ಏನು ದೇವ್ರ ಗುಡಿಗೆ ಒಂದು 2 ಪ್ಲೇಟ್ ಕೊಟ್ರ ಭಕ್ತಿ ಅಂತಾರೋ, ಏನು ಗಂಟಿ ಏರ್ಸಿದ್ರೆ ಭಕ್ತಿ ಅಂತಾರೋ? ಭಕ್ತಿ ಅಂದ್ರೆ ಎದಕ್ಕೆ ಅಂತಾರ? ಜನನ ಮರಣ ರೂಪಾತ್ಮಕವಾಗಿರ್ತಕ್ಕಂಥ ಭವಬಂಧನದಿಂದ ಬಿಡುಗಡೆ ಮಾಡುವಂತಹ ಶಕ್ತಿ ಯಾವುದರಲ್ಲಿ ಐತಲ್ಲ ಅದಕ್ಕೆ ಭಕ್ತಿ ಅಂತ ಕರೀತಾರ. ಇನ್ನು ನಾವು ನಿಮ್ಮ ಭಾಷಾಕ್ಕೆ ಬಂದೆವು ಅಂತಂದ್ರೆ ಭಕ್ತಿ ಅಂತಂದ್ರೆ ಎದಕ್ಕಂತಾರ ಅಂತ ಕೇಳಿದ್ರೆ ಪ್ರೀತಿ ಅಂತ ಅರ್ಥ. ನಿಮ್ಮ ಭಾಷಾಕ್ಕೆ ಬಂದ, ನಮ್ಮ ಶಾಸ್ತ್ರಕ್ಕೆ ಬಂದ್ರಿ ಅಂದ್ರೆ ಭಕ್ತಿ, ನಿಮ್ಮ ಭಾಷಾಕ್ಕೆ ಬಂದ್ರಿ ಅಂದ್ರೆ ಪ್ರೀತಿ. ಅಷ್ಟ. ನೀವು ಪ್ರೀತಿಯನ್ನು ಯಾವುದ್ರ ಮ್ಯಾಗ ಇಡ್ತೀರಿ ಅದಕ್ಕೊಂದೊಂದು ಹೆಸರು ಇರ್ತದೆ. ಯಾಕ್ರಿ? ಕಡ್ಲೆ ಹಿಟ್ಟು ಕಲಸಿ ಎಣ್ಣೆಯಾಗ ಕರೆದು ಕಾಳು ಕಡ್ದು ಸಕ್ರೆ ಪಾಕ್ನಾಗ ಬಿಟ್ರಿ ಅಂದ್ರೆ ಏನಾಯ್ತು? ಬೂಂದಿ ಆಯಿತು. ಖವಾ ತಂದು ಗುಂಡು ಮಾಡಿ ಎಣ್ಣೆಯಾಗ ಕರೆದು ಸಕ್ರೆ ಪಾಕ್ನಾಗ ಬಿಟ್ರಿ ಮತ್ತು ಎಡ್ಡಕ್ಕೆ ಒಂದೇ ಅನ್ಬೇಕು, ಮತ್ತು ಇದಕ್ಕೆ ಯಾಕೆ ಜಾಮೂನ್ ಅಂತೀರಿ? ಅದ್ರಾಗೂ ಸಕ್ರೆನೇ ಅದಲ್ರಿ, ಮತ್ತು ಇದ್ರಾಗೂ ಸಕ್ರೆನೇ ಅದಲ್ಲ, ಎಡ್ಡಕ್ಕೆ ಒಂದೇ ಅನ್ಬೇಕಾಗಿತ್ತು? ಅನ್ನಂಗಿಲ್ಲ. ಯಾಕೆ? ಎದ್ರಾಗ ಕೂಡ್ಲೇನೆ ಅದಕ್ಕೆ ಅರ್ಥ ಆಗ್ತದಲ್ಲೋ. ಹಂಗೆ ನಿಮ್ಮದು ಏನು ಈ ಪ್ರೀತಿ ಅದ, ಈ ಪ್ರೀತಿ ನೀವು ಎದ್ರ ಮ್ಯಾಗ ಇಡ್ತೀರಿ ಅದಕ್ಕೊಂದೊಂದೊಂದು ಹೆಸರು ಬರ್ತದೆ. ಹೆಂಗೆ ಹೆಸರು ಬರ್ತದ ಅಂತ ಕೇಳಿದ್ರೆ, ಹೆಂಡತಿ ಮ್ಯಾಗಿಟ್ರಿ ಅಂತಂದ್ರೆ, ಗಂಡನ ಮ್ಯಾಗಿಟ್ರಿ ಅಂತಂದ್ರೆ ಏನು ಅನಿಸ್ಕೊತದ? ಕಾಮ ಅನಿಸ್ಕೊತದ. ಅದೇ ಪ್ರೀತಿ ಮಕ್ಕಳ ಮ್ಯಾಗಿಟ್ರಿ ಅಂತಂದ್ರೆ ಮೋಹ ಅನಿಸ್ಕೊತದ. ಅದೇ ಪ್ರೀತಿ ಬಾಟ್ಲಿ ಮ್ಯಾಗಿಟ್ರಿ ಅಂದ್ರೆ ಗೊತ್ತಾಕೈತಿ? ನಿಮ್ಮ ಕಡೆ ನಿಲ್ಲಿ ಬಿಡ್ರಿ, ನಮ್ಮ ಕಡೆ ಮೈಂದ್ರಿಗೆ ಕಡೆ ಅದಾರ. ಬಾಟ್ಲಿ ಮ್ಯಾಗಿಟ್ರಿ ಅಂತಂದ್ರೆ ವ್ಯಸನ ಅನಿಸ್ಕೋತಾರ. ಈ ದೇವ್ರನ್ನೂ ಒಂದು ಹುಚ್ಚಿದ್ದಂಗೆ ಅದ ರೀ. ಈ ಬಾಟ್ಲಿ ಕಂಪ್ನಿಗೆ 3 ವರ ಕೊಟ್ಟಾನಂತ ನೋಡ್ರಿ. ಮುಂಜಾನದ ಸಂಜೆ ತನಕ ಲಿಂಗ ಪೂಜೆ ಮಾಡಿ ದೇವ್ರಿಗೆ ಹೂವು ಏರ್ಸಿದ್ರೆ ಜಲ್ದಿ ವರ ಕೊಡಲಿಲ್ಲ. ಈ ಬಾಟ್ಲಿ ಕಂಪ್ನಿಯವ್ರಿಗೆ 3 ವರ ಕೊಟ್ಟಾನಂತ್ರಿ. ಯಾವ್ಯಾವ ವರ ಕೊಟ್ಟಾನ ಗೊತ್ತೇನ್ರಿ? ಒಂದು, ನಾಯಿಗಳು ಅವನಿಗೆ ಬಗಳಲ್ಲ. ಯಾರಿಗೆ ರೀ? ದಾರು ಕುಡಿಯೋರಿಗೆ. ಎರಡನೇದು, ಅವ್ರು ಯಾವಾಗ ಭೀ ಮುದುಕಿ ಆಗಲ್ಲ, ಜವಾನಿನೇ ಇರ್ತಾರೆ.
ಮತ್ತು ಇದು ಚಲೋನೇ ಅದಲ್ಲ. ನೀವು ಕೈ ಎತ್ತರ ನೋಡ್ರಿ, ನಾ ಜಲ್ದಿ ಮುದುಕ ಆಗ್ಬೇಕ್ರಿ ಅಂತ ನೀವು ಯಾರ ಕೈ ಎತ್ತರ ನೋಡಿ, ತೆಲ್ ಮೇಲೆ ಬೀಳ್ಕೋದಲ್ಲ, 10 ಹೊಂಡ್ರದಾಗ ಬಣ್ಣ ಬಡ್ಕೊಂಡು ಕೊಂಡಿರ್ತೇವೆ, ಮುದುಕ ಆಗ್ಲಿಕತ್ತು ಯಾರು ಅಂತಾರೆ? ಹಾಂ, ಎಲ್ಲರೂ ಜವಾನಿನೇ ಇರ್ಬೇಕಂತಾರಿಲ್ರಿ. ಹಾಂ, ಆಮೇಲೆ 3ನೇದು ದಾರು ಕುಡಿಯೋರ ಮನೆ ಕಳತನ ಎಂದೂ ಆಗಲ್ಲ. ಮತ್ತು ಚಲೋನೇ ಅವಲ್ರಿ ಅವು. ಹ್ಯಾಂಗೆ ಚಲೋ ಅವ ಅಂದ್ರೆ ಜರ ಬಿಡಿಸಿ ಹೇಳ್ತೀನಿ ಕೇಳ್ರಿ. ದಾರು ಕುಡಿಯೋರು ಕುಡಿದು ಬಳಕ್ಕೆ ಬರ್ತಿರ್ತಾರೆ, ಅವ್ರಿಗೆ ಒಟ್ಟ ಜಾಗನೇ ಸಾಲಲ್ಲ ಭೀ, ರೋಡ್ ಭೀ ಸಾಲಲ್ರಿ. ಅವ್ರು ಬರುವಾಗ ಹೆಂಗೆ ಇರ್ತಾರ ಅಂತ ಕೇಳಿದ್ರೆ ಸುಮ್ಮನೆ ನಾವು ಆ್ಯಕ್ಟಿಂಗ್ ಮಾಡ್ಯಾರಿ ಕುಡಿ. ಯಾರೇನು ಮಾಡ್ಯಾರ, ಯಾರೇನಂತಾರ, ಊರಿಗೆ ರಾಜ ನಾನೇ ಇದ್ದೀನಿ, ಭಾರತದ ಪ್ರಧಾನಮಂತ್ರಿ ನಾನೇ ಇದ್ದೀನಿ ಅವ ಅನ್ಕೋತ ಬರ್ತಿರ್ತಾನೆ. ಇವು ನಾಯಿ ರೋಡಿಗೆ ಕೂತಿರ್ತಾವ ನೋಡಿ, ಅವು ಏನಂತಾವ, ನಾವು ಒದರಾಕಿತ್ತಪ್ಪ ಇಲ್ಲ ಅವನೇ ಒದರಗತ್ತಾನ ಅಂತ ಒಳಗೆ ಹೋತಾವ. ಅವು ಒದರಂಗಿಲ್ಲ. ಇನ್ನು ಇವರು ಒಟ್ಟ ಮುದುಕರೇ ಆಗಂಗಿಲ್ಲ. ಯಾಕೆ ಮುದುಕರಾಗಲ್ಲ ಗೊತ್ತೇನ್ರಿ? ದಾರು ಕುಡಿದು 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 ಎಲ್ಲ ಲಿವರೇ ಖರಾಬ್ ಆಗೋಗಿರ್ತಾವ. ಭಾಳ ದಿವಸ ಎಲ್ಲಿ ಬದುಕ್ತಾರೆ ಇವರು? 30-40 ವರ್ಷ ಸತ್ಯ ಹೋಗಿರ್ತಾರೆ. ಮುದುಕೆಲಿದ ಹಾಕಾರ. ಇನ್ನು 3ನೇದು ಲಾಸ್ಟಿಂದ ಅವ್ರ ಮನೆ ಕಳತನ ಯಾಕಾಗಲ್ಲ ಅಂತ ಕೇಳಿದ್ರೆ, ಹೆಂಡ್ರ ಕೊಳ್ಳಾಗಿಂದ ತಾಳಿ ಮೊದಲು ಮಾಡ್ಕೊಂಡು ಮಾರಿ ದಾರು ಕುಡ್ದಿರ್ತಾವ. ಇವ್ರ ಮನೆಗೆ ಇರ್ತದರೆ ಏನು? ಅದಕ್ಕೆ ಬಾಟ್ಲಿ ಮ್ಯಾಗಿಟ್ರಿ ಅಂದ್ರೆ ವ್ಯಸನ ಅನಿಸ್ಕೊತದ. ಇನ್ನು ಅದೇ ಪ್ರೀತಿ ಬೀಡಿ ಮ್ಯಾಗಿಟ್ರಿ ಅಂದ್ರೆ ಚಟ ಅನಿಸ್ಕೊತದ. ಅದೇ ಪ್ರೀತಿ ಸದ್ಗುರು ಶರಣ ಶಿವಲಿಂಗೇಶ್ವರ ಮ್ಯಾಗಿಟ್ರಿ ಅಂದ್ರೆ ಭಕ್ತಿ ಅನಿಸ್ಕೊತದ, ಭಕ್ತಿ ಅನಿಸ್ಕೊತದ, ಭಕ್ತಿ ಅನಿಸ್ಕೊತದ. ಅದಕ್ಕೆ ಅಂತಹ ಪವಿತ್ರವಾಗಿರ್ತಕ್ಕಂತಹ ಭಕ್ತಿಯನ್ನು ನಾವು ಮಾಡೋದು ಕಲಿಬೇಕು. ಹೇಳ್ಕೊತ ಕುಂತರ ಸಮಯ ನಾವು ಭಾಳ ಆಗ್ತೈತಿ. ಅದಕ್ಕೆ ಮತ್ತೆ ನಾಳೆಗೆ ಸರಿಯಾಗಿ ಟೈಮಕ್ಕೆ ಭಾಳ ಮಹತ್ವ ಕೊಡಬೇಕು.